ಕಲಾವತಿ, ಮೊನ್ನೆ ಆ ಪ್ರಭುದೇವರು ಹೇಳಿದ ವಚನದಲ್ಲಿ ಅದೆಷ್ಟು ತತ್ವ ಅಡಗಿದೆಯಲ್ಲವೇ? ಹೌದು, ಮೊನ್ನೆ ಅವರು ಇಲ್ಲಿ ಬಂದಾಗ ಹೇಳಿದ ವಚನ ಇನ್ನೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಹಾ, ಅವರು ಹೇಳಿದ ವಚನದಲ್ಲಿ ಕೊನೆಗೆ ಆ ವಚನಕ್ಕೆ ಉತ್ತರವಾಗಿ ಇವರು ಒಂದು ವಚನ ಹೇಳಲಿಲ್ಲವೇ? ಆ ವಚನ ಎಷ್ಟೊಂದು ಚೆನ್ನಾಗಿದೆ, ಅದನ್ನು ಹೇಳುವಿಯಾ? ಇವರು ಹೇಳಿದ ವಚನ ಹಾ, ಯಾರಮ್ಮ? ಯಾಕೆ ನಿನಗೆ ಗೊತ್ತಿಲ್ವಾ? ಅವರು ಹೇಳಿದ ವಚನ. ಅವರು ಹಾ, ಅವರು ಎನ್ನುವರು ವಚನ ಹೇಳಿದ್ದು ನಾನು ಇದುವರೆಗೂ ಕೇಳೇ ಇಲ್ಲ. ಏ ಹುಚ್ಚಿ, ಅವರು ಅಂತ ಹೆಸರು ಅಲ್ಲ, ಮತ್ತೆ ಅದೇ ಅವರು ಹೇಳಿದ್ದು. ಏನಮ್ಮ ಅವರು ಅವರು ಎಂದ್ರೆ ನಾನು ಯಾರಂತ ತಿಳಿದುಕೊಳ್ಳಬೇಕು? ಅಯ್ಯೋ, ನಿನಗೆ ಎಷ್ಟು ಸಾರಿ ಹೇಳಲಿ ನಾನು, ನಿನಗೆ ಅಷ್ಟು ಗೊತ್ತಾಗಲ್ವೇ? ನಿನಗೆ ತಿಳುವಳಿಕೆನೇ ಇಲ್ಲ ನೋಡು. ಹೌದು, ಅಜ್ಞಾನಿ ಅಂತಲೇ ತಿಳುವಳಿಕೆ ಹೊಂದಲೆಂದು ಅಣ್ಣನವರ ಚರಣ ಸೇವೆ. ಈಗ ಹೇಳಿದೆಯಲ್ಲ, ಅದೇ ಅವರು ಅಣ್ಣನವರು. ಹಾ, ಅಣ್ಣನವರು ಹೇಳುವ ವಚನ ಅದೇ ಅರ್ಥವಾಗುವಂತೆ ಒಮ್ಮೆ ಹೇಳಿದ್ರು ಸಾಕಾಗಿತ್ತು. ಅವರು ಅವರು ನಾನು ಯಾರಂತ ತಿಳಿದುಕೊಳ್ಬೇಕಮ್ಮ? ಈಗ ತಿಳಿಯುತ್ತಲ್ಲ, ಹೇಳು ನೋಡೋಣ. ಅದು ನನಗೆ ಪೂರ್ತಿಯಾಗಿ ನೆನಪಿಲ್ಲ. ಅಲ್ಲದೆ ನೀವೇ ಹಾಡಿದ್ರೆ ಕಿವಿಗೆ ಇಂಪಾಗಿ ಹಿತವಾಗಿ ಇರುತ್ತದೆ. ನೋಡಮ್ಮ, ಹಾಗೆ ಹೇಳೋದಕ್ಕೆ ನಾನೇನು ನಿನ್ನ ಹಾಗೆ ಸಂಗೀತ ಕಲಿತಿಲ್ಲ, ಗೊತ್ತಾ? ಕಂಠ ಮಾಧುರ್ಯವು ಸಂಗೀತ ಕಲಿತ ಮಾತ್ರಕ್ಕೆ ಬರುವ ವಿದ್ಯೆಯಲ್ಲ, ದೇವರ ದೇಣಿಗೆ ಅದು. ನನ್ನ ಸಂಗೀತವೆಂದರೆ ಶಾಸ್ತ್ರಕ್ಕೆ ಒಪ್ಪಬಹುದಾದರೂ ಹೃದಯ ಸ್ಪರ್ಶಿಯಾಗಿ ಹಾಡುವ ತಿಳುವಳಿಕೆ ನನಗಿನ್ನೂ ಬಂದಿಲ್ಲಮ್ಮ. ಅಲ್ಲದೆ ನೀವೇ ಹಾಡಿದರೆ ಕಿವಿಗೆ ಇಂಪಾಗಿ ಹಿತವಾಗಿರುತ್ತದೆ. ಈ ಹೊಗಳಿಕೆ ಮಾತೆಲ್ಲ ನನಗೆ ಬೇಕಾಗಿಲ್ಲ ನೋಡು, ಅದನ್ನ ನೀನೇ ಹೇಳಬೇಕು. ಯಾಕೆ ಗೊತ್ತಾ, ನೀನು ತುಂಬಾ ಚೆನ್ನಾಗಿ ಹೇಳ್ತೀಯ. ನನ್ನ ಕಂಠ ಅದೇನು ಎಂಪೋ ತಂಪೋ ನನಗೊಂದೂ ಗೊತ್ತಿಲ್ಲ. ನನಗದು ಪೂರ್ತಿಯಾಗಿ ನೆನಪಿಲ್ಲ. ಜೊತೆಗೆ ನೀವು ಹಾಡಿದ್ರೆ. ಹೌದಾ? ನೀನು ಹೇಳು, ನಿನ್ನ ಜೊತೆಗೆ ನಾನು ಹೇಳ್ತೀನಿ, ಆಯ್ತಾ? ತನುವು ಕೊಟ್ಟೆನೆಂದು ನೋಡಿ ಗುರುವಚನಕ್ಕೆ ದೂರವಾಗಿ, ತನುವು ಕೊಟ್ಟೆನೆಂದು ನೋಡಿ ಗುರುವಚನಕ್ಕೆ ದೂರವಾಗಿ, ಮನವ ಕೊಟ್ಟೆನೆಂದು ನೋಡಿದು, ಮನವ ಕೊಟ್ಟೆನೆಂದು ನೋಡಿದು, ಜಂಗ
ಮಾಡಿದೆ ಗಂಗಾ. ನಿಜವಾಗಿ ಇಂದು ನನ್ನ ಮನಸ್ಸು ಜೀವನ್ಮುಕ್ತವಾಯಿತು. ಈ ನಿನ್ನ ಸುಶ್ರಾವ್ಯ ಸಂಗೀತ ಶ್ರವಣದಿಂದ ನಾನಿಂದು ಹರ್ಷಾನುಭವವನ್ನು ಹೊಂದೆ. ತಮ್ಮ ಕೈ ಹಿಡಿದ ನಾನು ಕೂಡ ಧನ್ಯಳಾದೆ. ಆದರೆ ಅದನ್ನು ಈ ಧನ್ಯತ ಭಾವತೆಯಿಂದ ತಾವು ಹೊಗಳಿಕೆಯನ್ನು ಹೇಳುವುದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಉತ್ತಮ ಗುಣಗಳನ್ನು ಕೊಂಡಾಡುವುದು ತಪ್ಪೇ? ನಾನು ನಿಮ್ಮ ಅರ್ಧಾಂಗಿನಿಯಲ್ಲವೇ? ಅಂದ ಮೇಲೆ ಹೊಗಳೋದು ಕೂಡ ತಪ್ಪು. ಅದು ಅಲ್ಲದೆ ತಾವು ಹಿಂದೆ ಒಂದು ಸಲ ಹೇಳಿದ ವಚನ ನನಗೆ ಚೆನ್ನಾಗಿ ನೆನಪಿದೆ. ನಾನು ಹೇಳಿದ ವಚನ ಯಾವುದದು? ಅದೇ, ಹೊಗಳಿ ಹೊಗಳಿ ಎಣ್ಣನ್ನು ಹೊನ್ನ ಶೂಲ ತಿಕ್ಕದಿರಯ್ಯ, ಹೊಗಳಿ ಹೊಗಳಿ ನನ್ನ ಮೈ ಗೂಡಿತು ಅಂತ ತಾವು ಹೇಳಿದ ವಚನ ಸತ್ಯ ಅಲ್ಲವೇ? ಅಂದಾಗ ತಮಗೊಂದು ಧರ್ಮ, ಅಣ್ಣರಿಗೆ ಒಂದು ಧರ್ಮವೇ? ಆಹಾ ಗಂಗಾ, ಈ ಬಸವಣ್ಣ ಅಂದು ನಿನ್ನಿಂದ ನಿನ್ನಂತೆ ಸರ್ವ ಸತಿಯರು ಸಿದ್ಧರಾಗಬೇಕು. ಆಗಲೇ ವಿಶ್ವ ಕಲ್ಯಾಣವಾಗುವುದು. ಅಣ್ಣ, ಸರ್ವರಿಂದಲೂ ಇದು ಸಾಧ್ಯವಾಗುವುದೆಂತೂ? ಮಾನವನಿಗೆ ಅಸಾಧ್ಯವಾದ ಕಾರ್ಯವೂ ಈ ವಿಶ್ವದಲ್ಲಿಯೇ ಇಲ್ಲ. ಮಹಾದೇವಿಯಮ್ಮ, ಅಕ್ಕಮ್ಮ, ಅಕ್ಕ ಮಹಾದೇವಿ ಮೊದಲಾದ ಶಿವಶರಣೀಯರು ಸಾಧಿಸಿದ ಧರ್ಮ ಯಾವುದು? ಅದೇ ಮಾನವ ಧರ್ಮ, ವಿಶ್ವ ಶಾಂತಿ ಕಲ್ಯಾಣಗಳ ಸಾಧಕ ಧರ್ಮ. ಅಣ್ಣ, ಪುರುಷರ ಸಹಾಯವಿಲ್ಲದೆ ಸಾಧಿಸುವ ಧರ್ಮವನ್ನು ಈ ಸಮಾಜ ಒಪ್ಪಬಹುದೇ? ಸಹೋದರಿ, ಧರ್ಮ ಸಾಧನೆ ಮತ್ತು ರಕ್ಷಣೆ ಜಗದ ಜೀವಿಯ ಜನ್ಮಸಿದ್ಧ ಹಕ್ಕು. ಅದಕ್ಕಾಗಿ ಸರ್ವರಿಗೂ ಸ್ವಾತಂತ್ರ್ಯವಿಲ್ಲವೇ? ಕೂಡಲ ಸಂಗಮನಾಥನ ಸಂದೇಶವಾದರೂ ಅಷ್ಟೇ. ಅಂದ ಬಳಿಕ ಇನ್ನಾರ ಸಾಯಬೇಕು ಹೇಳು? ಸಮಾಜ ಅಲ್ಲಗಳೆದರೆ ಸಮಾಜ ಈ ಶಬ್ದದ ಗೂಢಾರ್ಥವನ್ನು ನೀನರಿತಂತಿಲ್ಲ. ಸದಾಕಾಲ ಸಕಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ನಡೆಯುವ ಸಂವಿಧಾನವೇ ಸಮಾಜದ ಸ್ಪಷ್ಟೀಕರಣ. ಇಂದು ಸಮಾನ ದೃಷ್ಟಿ ಮಂದಾಗುತ್ತಿರುವುದರಿಂದ ಅದಕ್ಕೆ ತಮ್ಮ ಅಂಜನ ಹಾಕಲೇಬೇಕಾಗಿದೆ. ಅದಾವ ಅಂಜನ ಸ್ವಾಮಿ? ಭಕ್ತಿ ಅಂಜನ ಸ್ವಾಮಿ, ಕೇವಲ ಭಕ್ತಿಯ ಅಂಜನದಿಂದ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ವೃತ್ತಿ ಎಂಬ ಅಂಜನೆಯನ್ನು ಒಳಗೂಡಿಸಿ ಭಕ್ತಿ ಎಂಬ ಅಂಜನ ತಾನೇ ಕೈಗೂಡುವುದು. ನಿಜ ನಿಜ. ಭಕ್ತಿ ಜಾಡ್ಯದಿಂದ ಮಸಕಾಗಿದ್ದ ನನ್ನ ನೇತ್ರಗಳು ಕಾಲೋಚಿತಾಂಜನದಿಂದ ನಿಚ್ಚಳವಾದವು. ದೇವಿ, ಕಾಯಕವೇ ಕೈಲಾಸವೆಂದು ಬರೆದಿರುವ ವಚನವನ್ನು ಕಾರ್ಯರೂಪಕ್ಕೆ ತಂದು ಸಾರ್ಥಕಗೊಳಿಸುವೆನು. ಅಣ್ಣ, ನನಗೆ ಇನ್ನ ಉದ್ಯೋಗವನ್ನು ನೇಮಿಸುವೆ? ಸಹೋದರಿ, ಮಹತ್ವಪೂರ್ಣ ವಚನವನ್ನು ಹಾಡಿ ನಲಿಸುತ್ತಾ ಜನ ಜಾಗ್ರತೆಯನ್ನು ಉಂಟು ಮಾಡಬಲ್ಲ ಶಿವಶರಣೆಯರು ಅಗತ್ಯವಾಗಿ ಬೇಕಾಗಿದ್ದಾರೆ. ನೀನು ಆ ಕಾರ್ಯವನ್ನು ನಿರ್ವಹಿಸು. ಸ್ತ್ರೀಯರ ಸುಧಾರಣೆಗಾಗಿ ಮಹಾದೇವಿ ಅಕ್ಕನವರ ವಚನವನ್ನು ಸಾರುತ್ತಾ ರಾಷ್ಟ್ರಕ್ಕೆ, ಅದೇಕೆ ಇಡೀ ವಿಶ್ವಕ್ಕೆ ನಿನ್ನ ಸೇವೆಯನ್ನು ಸಲ್ಲಿಸು. ಆಹಾ, ಅನುಗ್ರಹಿತಳಾದೆ. ನಾನೇನು ಬರಲಿ ಅಣ್ಣ? ಆಗಲಿ ಸಹೋದರಿ, ಹೋಗಿ ಬಾ. ಸ್ವಾಮಿ, ಪೂಜಾ ಸಮಯವಾಯಿತು. ಅದಕ್ಕೆ ಸಾಮಗ್ರಿಯನ್ನು ಸಿದ್ಧಪಡಿಸಲೇ? ಆಗಲಿ, ಅಷ್ಟರಲ್ಲಿ ನಾನು ನಿತ್ಯ ಕರ್ಮಗಳನ್ನು ಪೂರೈಸುವೆನು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು.
ಬಂದಿರುವರಾರೆ. ಯಾರು? ಪೂಜ್ಯ ಹರಳಯ್ಯನವರು ಬಂದಿರುವರೆ. ಆಹಾ, ಎಂಥ ಪ್ರಮಾದ! ಹರಭಕ್ತ ಹರಳಯ್ಯನವರು ಬಂದಿದ್ದರು ನನಗರಿವಾಗಬಾರದೆ. ಬನ್ನಿ. ನನ್ನನ್ನು ಮುಟ್ಟಿ ಅಪ್ಪಿಕೊಳ್ಳಲಾಗದು. ನಾನು ಅಂತ್ಯಜ, ಕೊಲೆಯ. ಶ್ರೇಷ್ಠರೇ, ತಾವು ಹೀಗೆನ್ನಬಹುದೇ? ಕುಲದಲ್ಲಿ ಅಧಿಕವಾದ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ಅರುಂಧತಿಯ ಕಥೆಯೇನು? ವಸಿಷ್ಠರು, ವ್ಯಾಸರು ಯಾರ ಉದರದಲ್ಲಿ ಜನಿಸಿದರು? ಇವನ್ನೆಲ್ಲ ತಾವೇನು ಅರಿಯದವರೇನು? ಬಹು ಮಾತುಗಳಿಂದ ಪ್ರಯೋಜನವೇನು? ತಾವು ಹರಭಕ್ತರು, ಹರಶರಣರು, ಜನ್ಮಶ್ರೇಷ್ಠರು. ದೇವ, ಪವಿತ್ರ ಚರ್ಮದಿಂದ ಹಾಗೂ ಭಕ್ತಿ ಪ್ರೀತಿ ಶುದ್ಧಾಂತ ಕರ್ಣಗಳಿಂದ ಈ ಪಾದರಕ್ಷೆಗಳನ್ನು ತಯಾರಿಸಿ ತಂದಿರುವೆನು. ದಯವಿಟ್ಟು ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತೇನೆ. ಈ ಪಾದರಕ್ಷೆಗಳನ್ನು ನನಗಾಗಿ ಸಿದ್ಧಪಡಿಸಿದ್ದೀರಾ? ಹೌದು ತಂದೆ. ಆಹಾ, ಜೋಡು ಎಷ್ಟು ಅಂದವಾಗಿವೆ ಶರಣರೇ. ಇವು ನನಗೆ ಸಲ್ಲತಕ್ಕವಲ್ಲ, ಶಿವನಿಗೆ ಸಲ್ಲತಕ್ಕವು. ಪಾಮರನಾದ ನಾನು ಇವುಗಳನ್ನು ಮೆಡಲು ಯೋಗ್ಯನಲ್ಲ, ತಲೆಯ ಮೇಲೆ ಹೊತ್ತುಕೊಂಡು ತಿರುಗಾಡಲು ಯೋಗ್ಯನು. ಗುರುದೇವ, ನಾನಿವನ್ನು ನಿಮಗಾಗಿಯೇ ತಂದಿದ್ದೇನೆ. ಏಕೆ? ಅಂದು ತಾವು ರಾಜಸಭೆಯಿಂದ ತಿರುಗಿ ಬರುತ್ತಿರುವಾಗ ನಾನು ತಮಗೆ ಶರಣಂದೆ. ಅದಕ್ಕೆ ಪ್ರತಿಯಾಗಿ ನೀವು ಶರಣು ಶರಣಾರ್ಥಿಯನ್ನು ನನಗೆಂತಲೂ ಒಂದು ಶರಣು ಎಂದು ಹೇಳಿ ನನ್ನ ಮೇಲೆ ಪಾಪದ ಹೊರೆ ಹೊರಿಸಿದಿರಿ. ಆ ಪಾಪ ಕ್ಷಾಮನೆಗಾಗಿ ನನ್ನ ಬಲದಡಿಯ ಚರ್ಮವನ್ನು ಮತ್ತು ನನ್ನ ಪತ್ನಿಯ ಎಡಗಡೆಯ ಚರ್ಮವನ್ನು ಸುರಿದು ಹದ ಮಾಡಿ ಈ ಪಾದರಕ್ಷೆಗಳನ್ನು ತಯಾರಿಸಿದ್ದೇನೆ. ದಯವಿಟ್ಟು ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಿದರು. ಶರಣ ಶ್ರೇಷ್ಠರೇ, ತಮ್ಮ ಭಕ್ತಿ ಕಾಯಕದಿಂದ ನಾನು ಸಂತೋಷಭರಿತನಾಗಿದ್ದೇನೆ. ಇವನ್ನು ಒಯ್ದು ಸಂಗಮನಾಥನಿಗೆ ಅರ್ಪಿಸಿ ಶಿವಕೃಪೆಗೆ ಪಾತ್ರರಾಗಿರಿ. ಆಗಲಿ ಗುರುದೇವ, ನಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿದ ಆ ದೇವನು ನಡುವ ಈ ಜೋಡುಗಳನ್ನು ನಾನು ಸಹ ತಲೆ ಮೇಲೆ ಹೊತ್ತುಕೊಂಡು ನಾಳು ಸಂಗಮ ದೇವಾ, ನಾಳು ಸಂಗಮ ದೇವಾ, ಮುಕ್ತಿ ಪಥವಾ ತೋರಿಸು ದೇವಾ, ಮುಕ್ತಿ ಪಥವಾ ತೋರಿಸು ದೇವಾ, ದೇವಾದಿ ದೇವ ಸಂಗಮ ದೇವ, ನಾಳು ಸಂಗಮ ದೇವಾ.
ದೇವಾದಿ ದೇವ ಸಂಗಮ ದೇವ ದೇವಾದಿ ದೇವ ಕರುಣಾಳು ಸಂಗಮ ದೇವ ದೇವಾದಿ ದೇವ 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 ಸಂಗಮ 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 ದೇವ ಸ್ವಾಮಿ, ಇಷ್ಟೊಂದು ಭಕ್ತಿ ಭಾವದಿಂದ ನಿಂತಿದ್ದಾರೆ. ಧ್ಯಾನಾಸಕ್ತರಾದ ಇವರನ್ನು ಎಬ್ಬಿಸಲಿ ಬೇಡ. ಎಬ್ಬಿಸಿದರೆ ಇವರ ಧ್ಯಾನ ಭಂಗವಾಗುವುದು. ಹಾಗಾದ್ರೆ ನಾನೇನು ಮಾಡಲಿ? ಹಾಗೆ ಬಿಟ್ಟರೆ ಪೂಜೆಯ ಕರ್ತವ್ಯ ನಿಂತು ಹೋಗುವುದು. ನೀನೇ ಆಗಲಿ ಎಬ್ಬಿಸಿ ಬಿಡುತ್ತೇನೆ ಸ್ವಾಮಿ. ಏನು ಒಳಿತಾಯಿತು ದೇವಿ. ಹರಭಕ್ತ ಹರಳಯ್ಯನವರು ಬಂದಿದ್ದರು. ಹೋಗುವಾಗ ಕೂಡಲ ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಅವರ ಆಂತರ್ಯದಿಂದ ಹೊರಹೊಮ್ಮಿದ ಅವರ ಭಕ್ತಿ ಪ್ರೀತಿ ಉದ್ಧಾರಗಳನ್ನು ಆಲಿಸುತ್ತಾ ಭಾವಾವೇಶದಲ್ಲಿ ಪರವಶನಾದೆ. ವೇಳೆಯಾದದ್ದು ತಿಳಿಯಲಿಲ್ಲ. ನಡೆ, ಪೂಜಾ ಕಾರ್ಯವನ್ನು ಸಾಂಗಗೊಳಿಸೋಣ. ಆಯ್ತು, ಬನ್ನಿ ಸ್ವಾಮಿ.